ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ನಿಮಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಪಾರ್ಟ್ 2 ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೇವೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾರ್ಟ್ 1 ರೀಕ್ಯಾಪ್ ನೋಡ್ಕೊಂಬರೋಣ ಬನ್ನಿ. ನೋಡೋಣ ಬನ್ನಿ. ಏನೇನೋ ಬರ್ದವ್ರದ ಈಗ ಏನಾರು ಅಲ್ಲಿ ಏನಾರು ದಾರಿ ತಪ್ಪಿದ್ರೆ ಅಲ್ಲಿಂದ ಉಳ್ಕೊಂಡ್ ಕೆಳಗೆ ಬಿದ್ದಾವ ನಾನು. ಭಟ್ರ ಮನೆ ಇದೇ ಕಣ ಬೆಟ್ಟದು. ಜನರು ಜಾಯ್ನ್ ಆಗಿದ್ದಾರೆ. ನಿಂಗೂ ಗೋವಾ ಇಷ್ಟ? ನೀನ್ ತಿಂತಾ ಇರೋದು ಗೋವಾ. ಮುಸ್ಲು ಐತೆ ಕಣ. ಮಂಟಪದಿಂದ ಪೀಕ್ವರೆಗೂ ಪಾತ್ ಹೆಂಗಿದೆ, ಮುಂದೆ ಶೇಷ ಪರ್ವತದಲ್ಲಿ ವ್ಯೂ ಹೆಂಗಿದೆ, ಎಷ್ಟು ಜನ ರೀಚ್ ಆಗ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದನ್ನೆಲ್ಲ ಪಾರ್ಟ್ 2 ಅಲ್ಲಿ ನೋಡೋಣ. ಓಕೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1 ಅಲ್ಲಿ ನಾವು ಕಲ್ಲು ಮಂಟಪವರೆಗೂ ರೀಚ್ ಆಗಿದ್ವಿ. ಕಲ್ಲು ಮಂಟಪ ಇಂದ ಪೀಕ್ವರೆಗೂ ಹೋಗೋಣ ಬನ್ನಿ. ಅಲ್ಲಿ ಆ ಕಡೆ ಹೋಗಿದ್ದ ಅವನೊಬ್ಬ ಇದ್ದಾನೆ. ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿ ಇದನ್ನ ತೋರಿಸ್ಬಿಡೆ. ಸೇ ಹಾಯ್. ಮುಚ್ಚಿ ಕಣ್ಮುಚ್ಚಿ, ಒಬ್ರು ಕಿವಿ ಮುಚ್ಚಿ, ಅವ್ರ ಬಾಯಿ ಮುಚ್ಚಿ. ಚೆನ್ನಾಗಿದೆ, ಒಂದ್ ಮೊಬೈಲ್ ಇಟ್ಕೊಂಡು ಕೂತ್ಕೊಟ್ರ. ಇಬ್ರು ಜಾಯ್ನ್ ಆಗಿದ್ದಾರೆ. ಹಾಯ್ ಮಾಡ. ಹಾಯ್ ಅಶೋಕ್. ಇನ್ನ ಇಬ್ರು ಬರ್ತಾ ಇದಾರೆ. ಯಾರೇ ಅದು? ಸುರಜು ಮಗ ಲಗೇಜ್ ಇವಲ್ಲ ಐತೆ ಬಾನ್ಗೆ. ಹೊಸ ಲಗೇಜ್ ನಮ್ಗೆ ಎಷ್ಟು ಬಾರ ಇದು ಪೆನ್ನು ಬ್ಯಾಕ್ ಪೆನ್ ಹೆಂಗ್ ಬಂದೈತೆ ಅಂದ್ರೆ ಅಭಿ ಹೆಂಗ ಅನ್ಸ್ತಾ ಇದೆ? ಸುಸ್ತಾಗಿದ್ದೀವಿ. ಅಲ್ಲಿ ಹಿಂದ್ಗಡೆ ಇಬ್ರು ಬಂದಂಗ ಆಗ್ತಾ ಇದೆ. ಅಣ್ಣ ತಿರುಗಿ ಇಳಿಯಬೇಕು ಅಂತ ಮಾತ್ರ ಅನ್ಬೇಡ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫೈನಲಿ ನೋಡಿ ಶೇಷಪರ್ವತ ವ್ಯೂ ಹೆಂಗಿದೆ ಅಂತ. ಶೇಷಪರ್ವತ ಪೀಕ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಇರೋದೇ ಕುಮಾರ ಪರ್ವತ ಪೀಕ್ ಅಷ್ಟೇ. ಶೇಷಪರ್ವತ ವ್ಯೂ ನೋಡೋಕ್ಕೆ ಏನು ಸೂಪರ್ ಆಗಿದೆ ನೋಡಿ. ಮೋಡದ ಮೇಲೆ ನಾವಿದ್ದೀವಿ ಅನ್ನೋ ಥರ ಕಾಣ್ತೀವಿ ನೋಡಿ, ಮೋಡ ನೋಡಿ. ಈ ಶೇಷ ಪರ್ವತಕ್ಕೆ ಬಂದಾಗ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಗೊತ್ತಾಯಿತು. ವರ್ಷದಲ್ಲಿ ಒಂದೇ ಸರಿ ಕುಮಾರ ಪರ್ವತ ಪೀಕಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ನಡೆಯೋದು. ಅಂಥ ದಿನವೇ ನಾವು ಪೀಕ್ ಹತ್ತುತ್ತಾ ಇದ್ದೀವಿ. ಎಂಥ ಅದೃಷ್ಟ ನೋಡಿ. ಆ ದೇವ್ರ ದರ್ಶನ ಮಾಡ್ಬೋದು ಅನ್ನೋ ಹುಮ್ಮಸ್ಸಲ್ಲಿ ಎಲ್ಲ ಸುಸ್ತನೆಲ್ಲ ಮರ್ತಿ ಬೇಗ ಮೋಟಿವೇಟ್ ತಗೊಂಡು ಬೇಗ ರೀಚ್ ಆಗೋಣ ಬನ್ನಿ. ಪೀಕ್ ಹೆಂಗಿದೆ ತೋರಿಸ್ತೀವಿ ಬನ್ನಿ. ಹಾಂ, ಇನ್ನೇನು ಪೀಕ್ ರೀಚ್ ಆಗ್ತೀವಿ ನೋಡಿ. ಆಗಲಿ ಎಷ್ಟೊಂದು ಜನ ಇಳ್ಕೊಂಬರ್ತಾ ಇದ್ದಾರೆ. ಇವರೆಲ್ಲ ಮೋಸ್ಟ್ಲಿ ಸೋಮಾರಪೇಟೆ ಸೈಡಿಂದ ಹತ್ತಿ ಇಳಿತಾ ಇದ್ದಾರೆ. ಯಾಕಂದರೆ ಕುಕ್ಕೆಯಿಂದ ಹತ್ತು ಇಷ್ಟು ಬೇಗ ಇಳಿಯೋಕ್ಕಾಗಲ್ಲ ಅವರು. ಇನ್ನೇನು ನೆಕ್ಸ್ಟ್ ಸಿಗೋದೆ ಪೀಕು. ಇನ್ನೇನು 500 ಮೀಟರ್ ಇರ್ಬೋದಾ ಪೀಕು? ಹಾಂ, ನಾವು ಪೀಕಲ್ಲಿ ಒಟ್ಟಿಗೆ ಊಟ ಮಾಡೋಣ ಅಂತ ಏನೂ ಬೇರೆ ತಿಂದಿಲ್ಲ. ಫುಲ್ ಹೊಟ್ಟೆ ಹಸಿತಾ ಇದೆ. ಬನ್ನಿ ಒಟ್ಟಿಗೆ ದೇವಸ್ಥಾನದ ಪ್ರಸಾದನ ತಿನ್ನೋಣ. ಅಂದರೂ ಎಂಥ ಖುಷಿ ಅಲ್ವಾ. ಎಂಥ ದಿನ ಹತ್ತುತ್ತಾ ಇದ್ದೀವಿ ನೋಡಿ. ವರ್ಷದಲ್ಲಿ ಒಂದ್ಸರಿ ನಡೆಯೋ ಪೂಜೆ ದಿನ ಹತ್ತುತ್ತಾ ಇದ್ದೀವಿ. ನಾವು ಪ್ಲ್ಯಾನ್ ಮಾಡಿಲ್ಲ, ಏನಿಲ್ಲ. ದೇವ್ರ ದರ್ಶನ ಪಡಬೇಕು ಅಂತ ದೇವರೇ ಆಶೀರ್ವಾದ ಮಾಡ್ದಂಗಿದೆ ನಮಗೆ. ಕೆಲವೊಂದೊಂದು ಸಲ ನಾವು ಹೋಗ್ತಿರೋ ಜಾಗಕ್ಕಿಂತ ನಾವು ಹೋಗ್ತಿರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತಲ್ಲ, ಆ ಥರನೇ ಟ್ರೆಕ್ಕಿಂಗು. ಕುಮಾರ ಪರ್ವತ ಪೀಕ್ ರೀಚ್ ಆಗ್ತೀವಿ ಅನ್ನೋದಕ್ಕಿಂತ ಪೀಕ್ ರೀಚ್ ಆಗಿರೋ ದಾರಿನೇ ಇಷ್ಟ ಆಗುತ್ತೆ ನೋಡಿ. ಅಂತೂ ಇಂತೂ ಪೀಕ್ ಬಂದ್ವಿ ನೋಡಿ. ಪೀಕ್ದು ಗೋಪುರ ನೋಡಿ. ಕುಮಾರ ಪರ್ವತ ಪುಷ್ಪಗಿರಿ ಪೀಕ್ ಇದೆ. ವರ್ಷದಲ್ಲಿ ಒಂದೇ ಸರಿ ನಡೆಯೋ ಸುಬ್ರಹ್ಮಣ್ಯ ಸ್ವಾಮಿದು ಪೂಜೆಯಲ್ಲಿ ವರ್ಷದಲ್ಲಿ ಒಂದೇ ಸರಿ ನಡೆಯೋದು. ಎಂಥ ಅದೃಷ್ಟ ಮಾಡಿರಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಇದು ಆ ದೇವಸ್ಥಾನದಲ್ಲಿರೋ ಶಿವನ ಲಿಂಗ.
ಅದ್ರ ಬ್ಯಾಕ್ ಸೈಡಲ್ಲೇ ಇದೆ ಇದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಓ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೋಡಿ ಈ ಪಾರ್ಟ್ ಇದೆಯಲ್ಲ ಇದೆ ಇಡೀ ಕುಮಾರ ಪರ್ವತದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಉದ್ದದ ಫುಲ್ಲು ದೊಡ್ಡ ಬಂಡೆ ಇದೆ, ಅದ್ರ ಮಧ್ಯೆ ಜರಿ ಹರಿತಾ ಇರುತ್ತೆ, ಅಲ್ಲಿ ನೀವು ನೀರು ಇಟ್ಕೊಬೋದು. ಬಟ್ ಆ ಬಂಡೆನ ಇಳಿಯೋದೇ ಫುಲ್ ಕಷ್ಟ, ನೀರು ಹರಿತಾ ಇರೋದ್ರಿಂದ ಫುಲ್ ಸ್ಲಿಪ್ಪರಿ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅರ್ಲಿ ಮಾರ್ನಿಂಗ್ ಯಾಕೆ ನಾವು ಟ್ರಕ್ನ ಸ್ಟಾರ್ಟ್ ಮಾಡಬೇಕಂದ್ರೆ, ನೀವು ಮಧ್ಯಾಹ್ನ 2 ಅಷ್ಟು ಹೊತ್ತಿಗೆ ನೀವು ಪೀಕ್ ರೀಚ್ ಆಗಬೇಕು. 2 ಮೇಲೆ ನೀವು ಎಷ್ಟೇ ಹತ್ಕೊಂಬಂದಿದ್ರು ಕೂಡ ಫಾರೆಸ್ಟ್ ಆಫೀಸರ್ ಮುಂದೆ ಬಿಡಲ್ಲ, ನಿಮಗೆ ಪೀಕಿಗೆ ಬಿಡಲ್ಲ, ಇಳಿಯೋಕೆ ಲೇಟ್ ಆಗುತ್ತೆ, ಕತ್ಲಾಗುತ್ತೆ ಅಂತ. ಸೊ ಎಲ್ಲ ಅಲ್ಲಿವರೆಗೂ ಹತ್ತಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಪೀಕ್ ರೀಚ್ ಆಗ್ಬೋದು. ಬಾನಿ ಬಂದು ಎಲ್ಲಿದೆ ಆಸೆ ಗೆಲ್ಲಿ ಕೊನೆದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿ ಮಲ್ಲು ಸುಮ್ಮನೇಕೆ ಅಲೆಯುವುದು, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎನಸಿದಂತೆ ಬಾಳಲೇನು ನಡೆಯದು, ನೆನಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ. ಹತ್ತೋದಕ್ಕಿಂತ ಆ್ಯಕ್ಚುಲಿ ಇಳಿಯೋದೇ ತುಂಬ ಚಾಲೆಂಜಿಂಗ್ ಆಗಿರೋದು. ನೋಡಿ ಆ ಮರ ನೋಡಿ, ಝೂಮ್ ಮಾಡು ನೋಡಿ, ಇಷ್ಟು ಗ್ರೀನರಿ, ಇಷ್ಟು ಮಾವಿನ ಗಿಡಗಳ ಮಧ್ಯ ಅದೊಂದು ಪಾಪ ಏನು ಗ್ರೀನರಿ ಇಲ್ಲ, ಎಲ್ಲ ಎಲೆಲ್ಲ ಉದ್ರೋಗಿ ಒಣಕೊಂಡು ನಿಂತಿದೆ. ಇಳಿಯುವಾಗ ಆ್ಯಕ್ಚುಲಿ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಹತ್ತೋದಕ್ಕಿಂತ. ಅಥವಾ ಅಟ್ಲೀಸ್ಟ್ ಪೀಕ್ ರೀಚ್ ಆಗಬೇಕು ಅಂತ ಮೋಟಿವೇಶನ್ ಹತ್ಬಿಡ್ತೀವಿ, ಇಳಿಯುವಾಗ ಯಾವಾಗ ಸಿಗುತ್ತಪ್ಪ ಅಂತ ಅನಿಸುತ್ತೆ. ಸೊ ಎಲ್ಲ ಎನರ್ಜಿ ಸ್ಟೋರ್ ಮಾಡಿ ಇಟ್ಕೊಬೇಕು ಇಳಿಯುವಾಗ್ಲೂ. ಇಳಿಯುವಾಗ ಆದಷ್ಟು ಕೆಳಗಡೆ ಪಾತ್ ನೋಡ್ಕೊಂಡು ನಿಧಾನಕ್ಕೆ ನಡೆಯೋದೇ ಒಳ್ಳೇದು. ಯಾಕೆಂದರೆ ಬರೀ ಕಲ್ಗೊಳೆ ತುಂಬಿರೋದ್ರಿಂದ ಒಂಚೂರು ಎಡುವುದ್ರು ಕಾಲ್ಗಿಲ್ ಮುರಿದೋದ್ರೆ ಆಮೇಲೆ ಕೆಳಗೆ ಇಳಿಯೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಯಾವುದಕ್ಕೂ ನೀವು ಒಂದು ಟಾರ್ಚು ತಗೊಂಬಂದಿರಿ, ಯಾಕೆಂದರೆ ಇಳಿಯುವಾಗ ಕತ್ಲೆ ಆದರೆ ನಿಮಗೆ ಅಲ್ಲಿ ಒಂಚೂರು ಲೈಟ್ ಕಾಣಲ್ಲ, ಫುಲ್ ಕತ್ಲಾಗ್ಬಿಡುತ್ತೆ. ಇಳಿಯುವಾಗ ನಾವು ಹತ್ತುವಾಗ ಸಿಗ್ತಾ ಇದ್ದ ಪಾತ್ಗಳು ಅಥವಾ ಏನಾದ್ರು ಒಂದು ಗುರುತುಗಳು, ಫಾರ್ ಎಕ್ಸಾಂಪಲ್ ಈ ಮರ ನೋಡಿ, ಇದೆಲ್ಲ ಸಿಕ್ಕಿದಾಗ ಸೊ ಇನ್ನೇನು ಸ್ವಲ್ಪ ಹತ್ರ ಆಗ್ತಿದೆ ಅಂತ ಅನಿಸುತ್ತೆ. ನೋಡಿ ಈ ಥರ ಟ್ವಿಸ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಸೂರಜ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸೂರಜ್. ನಿಮಗೆ ಈಸಿ ಆಗಬೇಕಂದ್ರೆ ಸೋಮವಾರಪೇಟೆ ಕಡೆಯಿಂದ ಬನ್ನಿ, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಕುಕ್ಕೆ ಕಡೆಯಿಂದ ಬನ್ನಿ, ಚೆನ್ನಾಗಿದೆ ನೋಡಿ. ತುಂಬ ಸುಂದರವಾಗಿದೆ ಪ್ಲೇಸು, ಆದರೆ ತುಂಬ ಸ್ಟೀಪ್ ಇದೆ. ಖಂಡಿತವಾಗಿಯೂ ಇದು ಒಳ್ಳೆ, ತುಂಬ ಇಲ್ಲಾಂದ್ರೂ ಹತ್ತತ್ರ ಕುಕ್ಕೆಯಿಂದ ಹೋಗಲಿಕ್ಕೆ 28 ಕಿಲೋಮೀಟ್ರ್ ಆಗುತ್ತೆ. ಆದರೆ ತುಂಬ ನೀವು ಸ್ನ್ಯಾಕ್ಸು ಎಲ್ಲ ತರಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ನಮ್ಮ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಕಂಪ್ಲೀಟ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. Please like, share and subscribe.